ಹಲೋ, ಅಸ್ಸಲಾಮು ಅಲೈಕುಂ. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕುಡ್ಲಾ ಸ್ಟೈಲ್ ಅಲ್ಲಿ ಪುಳಿ ಮುಂಚಿ ಯಾವ ತರ ಮಾಡೋದು, ಮ್ಯಾಂಗ್ಳೂರಿಯನ್ ಸ್ಟೈಲ್ ಅಲ್ಲಿ ಫಿಶ್ ಪುಳಿ ಮುಂಚಿ ಯಾವ ತರ ಮಾಡೋದು, ಸ್ವಲ್ಪ ಸ್ಪೆಷಲ್ ಆಗಿ ಸ್ವಲ್ಪ ಘಮ ಘಮ ಅಂತ ಪರಿಮಳ ಬರುವ ಹಾಗೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಅಥವಾ ಆರ್ಟಿಫಿಷಿಯಲ್ ಕೆಮಿಕಲ್ಸ್ ಪೌಡರ್ ಯಾವುದೇ ಯೂಸ್ ಮಾಡದೆ ಮನೆಯಲ್ಲಿಯೇ ಫ್ರೆಶ್ ಆಗಿ ಯಾವ ತರ ನಾವು ಪುಳಿ ಮುಂಚಿಯನ್ನು ಮಾಡ್ತೇವೆ ಅನ್ನೋದನ್ನು ನಿಮ್ಮೊಂದಿಗೆ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೇನೆ. ನೀವ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಗೇನಾದ್ರೂ ಅನಿಸಿಕೆ ಅಭಿಪ್ರಾಯ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈಗ ನಾವು ವಿಡಿಯೋದೊಳಗೆ ಹೋಗುವ, ಯಾವ ತರ ಪುಳಿ ಮುಂಚಿ ಮಾಡೋದಂತ ನೋಡುವ. ಈಗ ಫಸ್ಟಿಗೆ ಫ್ಲೇಮ್ ಆನ್ ಮಾಡಿ ಒಂದು ತವ ಇಡ್ತೇನೆ. ಆ ತವ ಒಳ್ಳೆ ಬಿಸಿಯಾದ ನಂತರ ನಾವು ಯೂಸ್ ಮಾಡೋದು ಫ್ರೆಶ್ ಕೋಕೋನಟ್ ಆಯಿಲ್. ನಾವು ಈ ಸನ್ಫ್ಲವರ್ ಆಯಿಲ್ ಎಲ್ಲ ಯೂಸ್ ಮಾಡಲ್ಲ. ಫ್ರೆಶ್ ಕೋಕೋನಟ್ ಆಯಿಲ್ ಅಲ್ಲಿ ಮಾಡಿದ್ರೇನೆ ಸ್ವಲ್ಪ ಒಳ್ಳೆ ಪರಿಮಳ, ಒಳ್ಳೆ ಟೇಸ್ಟ್ ಕೂಡ ಸಿಗತ್ತೆ, ಹೆಲ್ತಿಗೆ ಕೂಡ ತುಂಬಾ ಒಳ್ಳೇದು. ಈಗ ನಾನಿಲ್ಲಿ ಟೊಮೆಟೊವನ್ನು ಈ ತರ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಟಿದ್ದೆ. ಒಂದು 4 ದೊಡ್ಡ ದೊಡ್ಡ ಟೊಮೆಟೊವನ್ನು ತೆಗೆದಿದ್ದೇನೆ. ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಥಿಕ್ನೆಸ್ ಕೂಡ ಸಿಗತ್ತೆ, ಸ್ವಲ್ಪ ಟೇಸ್ಟಿ ಕೂಡ ಬರುತ್ತೆ. ಅದಕ್ಕೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನು ಕೂಡ ಇಲ್ಲಿ ನಾನು ಸೇರಿಸ್ತಾ ಇದ್ದೇನೆ. ಜಾಸ್ತಿ ಉಪ್ಪನ್ನು ಒಮ್ಮೆಲೆ ಹಾಕ್ಲಿಕ್ಕೆ ಹೋಗ್ಬೇಡಿ, ನೋಡಿ ಉಪ್ಪನ್ನು ಸೇರಿಸಿ. ಆಮೇಲೆ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ಆ ನಂತರ ಲೋ ಫ್ಲೇಮ್ ಅಲ್ಲಿ ಇಟ್ಟು ನಾನು ಸ್ವಲ್ಪ ಹೊತ್ತು ಅದನ್ನು ಬೇಯಿಸ್ಬೇಕು. ಹೈ ಫ್ಲೇಮ್ ಅಲ್ಲಿ ಇಟ್ರೆ ಅಡಿಗೆ ಹಿಡಿತದೆ. ಸೊ ಲೋ ಫ್ಲೇಮ್ ಅಲ್ಲಿ ಇಟ್ಟು ಮುಚ್ಚಳವನ್ನು ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡೋಣ. ಅದು ಬೇಯುವಷ್ಟರ ಆ ಒಂದು ಸಮಯದಲ್ಲಿ ನಾವು ಫಿಶ್ ಅನ್ನು ಕಟ್ ಮಾಡಬೇಕು. ಆಗ ನಮ್ದು ಪುಳಿ ಮುಂಚಿ ಬೇಗನೆ ಸ್ವಲ್ಪ ರೆಡಿ ಆಗ್ತದೆ. ಅಲ್ಲಿ ಅದು ಬೇಯ್ತಾ ಇರುವಾಗ ನಾವು ಫಿಶ್ ಅನ್ನು ಕಟ್ ಮಾಡಬೇಕು. ನಾನು ಫಿಶ್ ಕಟ್ ಮಾಡೋದು ಕತ್ರಿಯಿಂದ. ನನಗೆ ಕೆಳಗೆ ಕೂತ್ಕೊಂಡೆಲ್ಲ ಮಾಡ್ಲಿಕ್ಕೆ ನನಗೆ ಆಗುದಿಲ್ಲ. ಸೊ ನಾ ಕತ್ರಿಯಿಂದನೇ ಬೇಗ ಬೇಗ ಕಟ್ ಮಾಡಿ ತೆಗಿತೇನೆ. ನೋಡಿ, ಕಟ್ ಮಾಡಿ ತೆಗ್ದಾಯ್ತು. ಅದನ್ನು ಕ್ಲೀನ್ ಕೂಡ ಮಾಡಿ ಆಯ್ತು, ವಾಶ್ ಕೂಡ ಮಾಡಿ ಆಯ್ತು. ಅಷ್ಟರ ಹೊತ್ತಿಗೆ ನಮ್ದು ಟೊಮೆಟೊ ಏನಿದೆ ಇಲ್ಲಿ ಚೆನ್ನಾಗಿ ಮೆಲ್ಟ್ ಆಗಿ ಬಂದಿದೆ. ಈಗ ಇದನ್ನು ಚೆನ್ನಾಗಿ ಒಮ್ಮೆ ಸ್ಮ್ಯಾಶ್ ಮಾಡುವ. ಈಗ ಚೆನ್ನಾಗಿ ಮೆಲ್ಟ್ ಆದ ನಂತರ 1 ಟೀ ಸ್ಪೂನ್ ಅಷ್ಟು ಅರಿಶಿನ ಹುಡಿಯನ್ನು ಹಾಕ್ತೇನೆ. ಅದನ್ನು ಹಾಕಿ ಪುನಃ ಸ್ವಲ್ಪ ಚೆನ್ನಾಗಿ ಅದರ ಸ್ಮೆಲ್ ಒಮ್ಮೆ ಹೋಗುವವರೆಗೆ ಫ್ರೈ ಮಾಡಬೇಕು. ಈಗ ನೋಡಿ, ನಾನು ಇದಕ್ಕೆ ಇಲ್ಲಿ ಸ್ಪೆಷಲ್ ಆಗಿ ಯೂಸ್ ಮಾಡೋದು ನಮ್ದು ಕಾಶ್ಮೀರಿ ಚಿಲ್ಲಿದು ಪೇಸ್ಟ್. ಆಲ್ಮೋಸ್ಟ್ ನನ್ನ ವಿಡಿಯೋ ಎಲ್ಲರೂ ನೋಡುವವರಿಗೆ ಗೊತ್ತಿರಬಹುದು. ನಾನು ಫಿಶ್ ಫ್ರೈ ಮಾಡ್ಲಿಕ್ಕೆ, ಪುಳಿ ಮುಂಚಿ ಮಾಡ್ಲಿಕ್ಕೆ ಎಲ್ಲದಕ್ಕೆ ನಾನು ಇದೇ ಪೇಸ್ಟ್ ಅನ್ನು ಯೂಸ್ ಮಾಡೋದು. ಇದನ್ನು ನಾವು ಈ ತರ ಮಾಡಿ ಫ್ರಿಜ್ ಅಲ್ಲಿ ಇಟ್ಬಿಡ್ತೇವೆ. ಇದಕ್ಕೆ ನಾನು ಕಾಶ್ಮೀರಿ ಚಿಲ್ಲಿ, ಹುಳಿ, ಆಮೇಲೆ ಉಪ್ಪು ಎಲ್ಲ ಹಾಕಿದ್ದೇನೆ. ನಾವು ಇದು ಒಂದು 1 ಮಂತ್ ವರೆಗೂ ಕೂಡ ನಾವು ಇದು ಫ್ರಿಜ್ ಅಲ್ಲಿ ಇಟ್ರೆ ಏನಾಗಲ್ಲ. ಇದನ್ನು ಯಾವ ರೀತಿ ಮಾಡೋದು ಅಂತ ನಿಮಗೆ ಬೇಕಾದರೆ ಕೇಳಿ, ನಾನೊಂದು ವಿಡಿಯೋ ಸೆಪರೇಟ್ ಆಗಿ ಅದಕ್ಕೋಸ್ಕರ ಮಾಡ್ತೇನೆ. ಈಗ ಇದರಲ್ಲೇ ಎಲ್ಲ ಹೇಳಿಕ್ ಹೋದ್ರೆ ಅದು ತುಂಬಾ ಲೆಂಗ್ತಿ ಆಗಿಬಿಡತ್ತೆ. ಈಗ ಇದಕ್ಕೆ ನಾನು ಎಷ್ಟು ಖಾರಕ್ಕೆ ಬೇಕು ಅಷ್ಟಕ್ಕೆ ಅನುಗುಣವಾಗಿ ನಾನು ಅದರದನ್ನು ಮಸಾಲವನ್ನು ಸೇರಿಸ್ತೇನೆ. ನೋಡ್ಲಿಕ್ಕೆ ನಿಮ್ಗೆ ತುಂಬಾ ರೆಡ್ ಆಗಿ ಕಾಣ್ಬೋದು, ಬಟ್ ಕಾಶ್ಮೀರಿ ಚಿಲ್ಲಿ ಅಷ್ಟೇನು ಖಾರ ಇರಲ್ಲ. ಮತ್ತೆ ನಾವು ಆಲ್ರೆಡಿ ಅದನ್ನು ಫ್ರಿಜ್ ಅಲ್ಲಿ ಇಟ್ರೆ ಇನ್ನು ಕೂಡ ಅದರದ್ದು ಖಾರ ಸ್ಪೈಸಿನೆಸ್ ಕಡಿಮೆ ಆಗ್ತಾ ಬರ್ತದೆ. ಬಟ್ ನಮ್ಗೆ ಗ್ರೇವಿ ಸ್ವಲ್ಪ ಜಾಸ್ತಿ ತಿಕ್ಕು ಕೊಡುತ್ತೆ, ಒಳ್ಳೆ ಟೇಸ್ಟಿ ಕೂಡ ಆಗಿರುತ್ತೆ. ಫ್ರೆಶ್ ಆಗಿ ನಾವು ಆಗಾಗ ನಾವು ಅದನ್ನು ಗ್ರೈಂಡ್ ಮಾಡಿದ್ರೆ ಅಷ್ಟು ಟೇಸ್ಟಿಯಾಗಿ ಇರಲ್ಲ. ನಾವು ಅದನ್ನು ಪೇಸ್ಟ್ ಮಾಡಿ ಫ್ರಿಜ್ ಅಲ್ಲಿ ಇಟ್ರೆ ಸ್ವಲ್ಪ ಜಾಸ್ತಿ ನಮ್ಗೆ ಟೇಸ್ಟ್ ಕೂಡ ಕೊಡುತ್ತೆ. ಅದಕ್ಕೋಸ್ಕರ ನಾವು ಗ್ರೈಂಡ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಬಿಡೋದು. 1 ತಿಂಗಳವರೆಗೆ ಅದು ಹಾಗೆ ಇರ್ತದೆ, ಏನಾಗಲ್ಲ. ಈಗ ಮಸಾಲವನ್ನೆಲ್ಲ ಹಾಕಿ ಅದರದ್ದು ಸ್ಮೆಲ್ ಒಮ್ಮೆ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ನಮಗೆ ಎಷ್ಟು ಥಿಕ್ನೆಸ್ ಬೇಕು ನಮ್ದು ಪುಳಿ ಮುಂಚಿ ಅಷ್ಟು ಥಿಕ್ನೆಸ್ಗೆ ನಾವು ನೀರನ್ನು ಸೇರಿಸಬೇಕು. ಕೆಲವರು ತುಂಬಾ ನೀರ್ ತರ ಮಾಡ್ತಾರೆ, ಕೆಲವರು ಸ್ವಲ್ಪ ಜಾಸ್ತಿ ತಿಕ್ ಮಾಡ್ತಾರೆ. ನಾವು ತುಂಬಾ ಲೂಸ್ ಕೂಡ ಮಾಡಲ್ಲ, ತುಂಬಾ ತಿಕ್ಕು ಕೂಡ ಮಾಡಲ್ಲ. ಮೀಡಿಯಂ ರೇಂಜ್ಗೆ ನಾನು ನೀರನ್ನು ಹಾಕಿ ಇದನ್ನು ಎಷ್ಟು ನನಗೆ ಥಿಕ್ನೆಸ್ ಬೇಕು ಅಷ್ಟಕ್ಕೆ ನಾನು ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಈಗ ನಮ್ದು ಮಸಾಲ ಏನಿದೆ ಚೆನ್ನಾಗಿ ಕೊದಿ ಬರ್ಬೇಕು. ಕೊದಿ ಬಂದ ನಂತರ ಅದರದ್ದು ಸ್ಮೆಲ್ ಎಲ್ಲ ಹೋದ ನಂತರ ಲಾಸ್ಟಿಗೆ ನಮ್ದು ಫಿಶ್ ಏನಿದೆ ಅದನ್ನು ಆಡ್ ಮಾಡ್ಬೇಕು. ಇಲ್ಲದ್ರೆ ಮಸಾಲ ನಮ್ದು ಒಂಥರ ಆ ಒಂದು ಪುಳಿ ಇದರದ್ದು ನಮ್ದು ಕಾಶ್ಮೀರಿ ಚಿಲ್ಲಿ ಇದೆ ಅಲ್ವಾ, ಆ ಚಿಲ್ಲಿದ್ದು ಒಂದು ಸ್ಮೆಲ್ ಬರ್ತದೆ. ಅದಕ್ಕೋಸ್ಕರ ಚೆನ್ನಾಗಿ ಫಸ್ಟಿಗೆ ಕೊದಿ ಬರ್ಲಿಕ್ಕೆ ಬಿಡಿ. ಒಂದು 5 ಮಿನಿಟ್ಸ್ ಆದ್ರೂ ಕೊದಿ ಬರ್ಲಿ. ಆ ಕೊದಿ ಬಂದ ನಂತರ ಲಾಸ್ಟಿಗೆ ಮೀನನ್ನು ಸೇರಿಸ್ಬೇಕು. ಈಗ ಮೀನನ್ನೆಲ್ಲ ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವಾಗ ಫಿಶ್ ಒಡಿಬಾರದು, ಆ ತರ ಮೆಲ್ಲ ಮೆಲ್ಲನೆ ನಾವು ಮಿಕ್ಸ್ ಮಾಡಬೇಕು. ಈಗ ನಮ್ದು ಫೈನಲ್ ಸ್ಟೇಜ್ ಏನಂದ್ರೆ, ನಂದು ಒಂದು ಸೀಕ್ರೆಟ್ ಆದಂತಹ ಒಂದು ಈ ಪುಳಿ ಮುಂಚಿಗೆ ಎಕ್ಸ್ಟ್ರಾ ಆರ್ಡಿನರಿ ಸ್ವಲ್ಪ ಫ್ಲೇವರ್ ಕೊಡ್ಲಿಕ್ಕೋಸ್ಕರ ನಾನು ಏನೆಲ್ಲ ಮಾಡ್ತೇನೆ ಅಂದ್ರೆ, ಕರಿ ಲೀವ್ಸ್ ಏನಿದೆ ಅದನ್ನು ಲಾಸ್ಟ್ ಆಗಿ ಆಡ್ ಮಾಡ್ತೇನೆ. ಫಸ್ಟಿಗೆ ನಾವು ಆಡ್ ಮಾಡಿದ್ರೆ ಅದರದ್ದು ಫ್ಲೇವರ್ ನಮ್ಗೆ ಸಿಗಲ್ಲ. ಸೊ ಲಾಸ್ಟಿಗೆ ನಾನು ಕರಿ ಲೀವ್ಸ್ ಅನ್ನು ಆಡ್ ಮಾಡ್ತೇನೆ.
ಆಮೇಲೆ ಒಂಚೂರು ಕೊಬ್ಬರಿ ಎಣ್ಣೆಯನ್ನು ಅದರ ಮೇಲೆಗೆ, ಜಾಸ್ತಿ ಅಲ್ಲ, ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಫ್ಲೇಮ್ ಅನ್ನು ಆಫ್ ಮಾಡಿ ಬಿಡ್ತೇನೆ. ಈಗ ಚೆನ್ನಾಗಿ ಕೊದಿ ಬಂತು, ಫಿಶ್ ಎಲ್ಲ ಒಳ್ಳೆ ಬೆಂದಿದೆ. ಆಮೇಲೆ ಫ್ಲೇಮ್ ಆನ್ ಮಾಡ್ತೇನೆ. ಆಮೇಲೆ ನಮ್ದು ಮೆಂತೆ ಕಾಳು ಇದೆ ಅಲ್ವಾ, ಅದನ್ನು ನಾನು ಸ್ವಲ್ಪ ರೋಸ್ಟ್ ಮಾಡಿ ಈ ತರ ಬಾಟ್ಲಲ್ಲಿ ಹಾಕಿ ಇಟ್ಟಿರ್ತೇನೆ. ಅದನ್ನು ನಾನು ಒಂದು ಚಿಟಿಕಿ, ಅಂದ್ರೆ ಜಾಸ್ತಿ ತೆಗಿಬಾರದು, ಒಂದೇ ಒಂದು ಚಿಟಿಕಿಯಷ್ಟು ತೆಗೆದು ಅದರ ಮೇಲೆ ಫುಲ್ ಆಗಿ ಸ್ಪ್ರೆಡ್ ಮಾಡ್ತೇನೆ. ಅಂದ್ರೆ ಜಾಸ್ತಿ ಹಾಕಬಾರದು, ಕಹಿ ಆಗತ್ತೆ. ಒಂದು ಚಿಟಿಕಿಯಷ್ಟು ತೆಗೆದು ಅದರ ಮೇಲೆ ಕಂಪ್ಲೀಟ್ ಆಗಿ ಸ್ಪ್ರೆಡ್ ಮಾಡಿ ಮುಚ್ಚಳವನ್ನು ಹಾಕಿ ಹಾಗೇ ಇಟ್ಟು ಬಿಟ್ರೆ ನಮ್ದು ಘಮಘಮವಾದಂತಹ ಫಿಶ್ ಪುಳಿಮುಂಚಿ ರೆಡಿ ಆಗಿರ್ತದೆ. ಈ ತರ ನೀವೊಮ್ಮೆ ಮನೆಯಲ್ಲಿ ಮಾಡಿ ಯಾವ ತರ ಇತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಇನ್ಶಾಲ್ಲಾ ಇನ್ನೊಂದು ವಿಡಿಯೋದೊಂದಿಗೆ ಇದೇ ತರದ ಒಳ್ಳೆ ಮಾಹಿತಿಯೊಂದಿಗೆ ಬರ್ತೇನೆ. ಇಷ್ಟ ಆದ್ರೆ ಲೈಕ್ ಮಾಡಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಅದಕ್ಕೆ ಉತ್ತರ ಕೊಡ್ತೇನೆ. See you on my next another video. Bye. Assalamu alaikum. ಎಲ್ಲರಿಗೂ ನಮಸ್ಕಾರ.